ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವು. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರನ್ನೇ ನುಡಿದೈತೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ, ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಮಣ್ಣಿನ ಮಗನು ಇವನು ಕೊಡಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಮಂಜುಳಾ ಮೇಡಮ್ನವರ ಹುಟ್ಟುಹಬ್ಬ ಈ ದಿನ ನಮ್ಮ ಶಾಲೆಯಲ್ಲಿ ಅವರ ಮಕ್ಕಳ, ಅವರ ಸೊಸೆ, ಅವರ ಒಂದು ಸಂಸ್ಥೆಯ ವತಿಯಿಂದ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ವಿ. ನಮಗೆಲ್ಲರೂ ಭಾಳ ಸಂತೋಷ, ಒಂದು ಕಡೆ ದುಃಖ. ಯಾಕಂದರೆ ನಾನು ಬಂದು ಒಂದು ವರ್ಷದಲ್ಲಿ ನಮ್ಮ ಜೊತೆಯಲ್ಲಿದ್ದರು. ಒಬ್ಬ ತಾಯಿ ಸಮಾಜದಲ್ಲಿ ನಮ್ಮ ಜೊತೆಯಲ್ಲಿ ಒಂದು ವರ್ಷ ಕೆಲಸ ಮಾಡಿದರು. ಒಂಥರ ನಮಗೊಂಥರ ಮಾದರಿ ಆಗಿದ್ದರು ಅವರು. ಒಂದು ಅನಾರೋಗ್ಯದ ಕಾರಣ ನಮ್ಮನ್ನೆಲ್ಲ ಬಿಟ್ಟು ಒಂದು ವರ್ಷ ಆಯಿತು. ಅಕ್ಟೋಬರ್ 2ನೇ ತಾರೀಕಿಗೆ ಈ ದಿನ ಅವ್ರ ಹುಟ್ಟುಹಬ್ಬವನ್ನು ನಮ್ಮ ಶಾಲೆಯಲ್ಲಿ ಅವ್ರ ಮಕ್ಕಳ ಸಮ್ಮುಖದಲ್ಲಿ ಮತ್ತು ಗ್ರಾಮದ ಗೌರವಾನ್ವಿತ ಹಿರಿಯರ ಸಮ್ಮುಖದಲ್ಲಿ ಮಾಡ್ತಾಯಿದ್ವಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಮಾರ್ಗದರ್ಶನ, ಅವರ ಆಶೀರ್ವಾದ ನಮ್ಮ ಸದಾ ನಮ್ಮ ಮಕ್ಕಳ ಮೇಲೆ ಇರಲಿ, ನಮಗೂ ಸಹ ಅವರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಈ ದಿನ ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೆ ಅನೇಕ ಕಲಿಕಾ ಸಾಮಗ್ರಿಗಳು, ನಾನು ಕಂಡಂತಹ ನನ್ನ 32 ವರ್ಷ ಸರ್ವೀಸಲ್ಲಿ ಯಾವುದೇ ಶಿಕ್ಷಕರ ಹುಟ್ಟುಹಬ್ಬಕ್ಕೆ ಇಷ್ಟು ವಿಜೃಂಭಣೆಯಿಂದ ಕಲಿಕಾ ಸಾಮಗ್ರಿಗಳಾಗಿರ್ಬೋದು, ಮಕ್ಕಳಿಗೆ ತಿಂಡಿ ಆಗ್ಬೋದು ತಂದಿಲ್ಲ. ಇದರಲ್ಲೇ ಗೊತ್ತಾಗುತ್ತೆ ಅವ್ರ ತಾಯಿ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ ಅಂತ. ಇವತ್ತು ನಮಗೆ ಮಂಜುಳಾ ಮೇಡಮ್ ಇಲ್ಲದೇ ಇರ್ಬೋದು, ಆದರೆ ಮರಿ ಮಂಜುಳಾ ಮೇಡಮ್ಮು ಇವತ್ತು ನಮ್ಮ ಶಾಲೆಗೆ ದೇವರ ಥರ ಆಗಮಿಸಿದ್ದಾರೆ. ಭಗವಂತ ಅವರ ಮಗುವಿಗೆ ಒಳ್ಳೆ ಆರೋಗ್ಯ ಕೊಡಲಿ, ಆಯುಷ್ಯ ಕೊಡಲಿ, ಅವರ ಆಶೀರ್ವಾದ ಆ ಮಗು ಮೇಲಿರಲಿ. ನಮ್ಮ ಗ್ರಾಮದ ಎಲ್ಲ ಅವರ ವಿದ್ಯಾರ್ಥಿಗಳ ಆಶೀರ್ವಾದ, ಗೌರವಾನ್ವಿತ ಊರಿನ ಹಿರಿಯರ ಆಶೀರ್ವಾದ ಆ ಮಗುಗಿರಲಿ, ಅವ್ರ ಕುಟುಂಬಕ್ಕಿರಲಿ ಅಂತ ಗ್ರಾಮದ ಪರವಾಗಿ ಮತ್ತು ಶಾಲೆಯ ಪರವಾಗಿ ಹೃತ್ಪೂರ್ವಕವಾಗಿ ಭಗವಂತನಲ್ಲಿ ಕೇಳ್ಕೊತಾ ಇದ್ದೀನಿ. ಇದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮದ ಗೌರವಾನ್ವಿತ ರವಿಕುಮಾರ್ ಸಾರ್ ಅವರು, ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತೊಬ್ಬ ಗೌರವಾನ್ವಿತ ನಮ್ಮ ಗ್ರಾಮದ ಹಿರಿಯರು, ಮುಖಂಡರು ಮತ್ತು APMC ಅಧ್ಯಕ್ಷರಾದಂತಹ ದೇವರಜನರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಮತ್ತೊಬ್ಬ ಗ್ರಾಮದ ಹಿರಿಯರು, ಮುಖಂಡರು ಕೃಷ್ಣೇಗೌಡರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ವಿ. ನಮ್ಮ ಕಾರ್ಯಕ್ರಮಕ್ಕೆ, ಪ್ರತಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ರಾಜು ಅವರು ಈ ಕಾರ್ಯಕ್ರಮ ಆಗಮಿಸಿದ್ದಾರೆ. ಅವ್ರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ವಿ. ಅದೇ ರೀತಿಯಾದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಮ್ಮ ಮಂಜುಳಾ ಮೇಡಮ್ನವರ ಬಹಳ ಸುಪುತ್ರರು, ಯಾವಾಗಲೂ ಅವ್ರಿಗೆ ಒಂದೇ ಯೋಚನೆ, ಅವರಿಬ್ಬರು ಮಕ್ಕಳನ್ನು ರಾಮ ಲಕ್ಷ್ಮಣ ಥರ ಯಾವಾಗಲೂ ನೆನೆಸ್ತಾ ಇರೋರು. ಅವರ ಮಕ್ಕಳಿಗೆ, ಅವರ ತಂದೆಯವರಿಗೆ ನಾವು ಮುಖ್ಯವಾಗಿ ನಮ್ಮ ಶರತ್ ಅವರಿಗೆ ಈ ಕಾರ್ಯಕ್ರಮ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಮ್ಮ ಸಂಕಲ್ಪ ಫೌಂಡೇಶನ್ ಟೀಮ್. ಅದೇ ರೀತಿಯಾಗಿ ಅವರ ಕಿರಿಯ ಮಗ, ಅಚ್ಚುಮೆಚ್ಚಿನ ಕಿರಿಯ ಮಗ ಕಾರ್ತಿಕ್ರವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತು ಅವರ ಸೊಸೆಯವರಾದಂತಹ
ಸುಷ್ಮಾರವರಿಗೆ ಮತ್ತು ಅವರ ಪುಟ್ಟು ಮಂಜುಳೆ ಮೇಡಮ್ ಅವರಿಗೆ ಇಬ್ಬರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತು ಅವರ ಟೀಮ್ ನಮ್ಮ ಸಂಕಲ್ಪ ಒಂದು ಸಂಸ್ಥೆ ಎಲ್ಲರೂ ಬಂದಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಥ್ಯಾಂಕ್ ಯು. ಎಲ್ಲ ಆತ್ಮೀಯರೆಲ್ಲರಿಗೂ ಶುಭ ಮಧ್ಯಾಹ್ನ. ಇವತ್ತಿನ ದಿನ ವಿಶೇಷವಾಗಿ ನನ್ನ ತಾಯಿಯಾಗಿರ್ತಕ್ಕಂಥ ಆರ್ ಮಂಜುಳರವರ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಸಂಕಲ್ಪ ಫೌಂಡೇಶನ್ನ ವತಿಯಿಂದ ಮಕ್ಕಳಿಗೆ ಒಂದು ಕಲಿಕಾ ಸಾಮಗ್ರಿ ಹಾಗೆ ಒಂದು ಚಿಕ್ಕದಾಗಿ ಒಂದು ಸ್ನ್ಯಾಕ್ಸನ್ನು ವಿತರಣೆ ಮಾಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಸೀನರಿರ್ತಕ್ಕಂಥ ನನ್ನ ಪ್ರೀತಿಯ ಪಾತ್ರರಾಗಿರ್ತಕ್ಕಂಥ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ರವಿಕುಮಾರ್ ಸರ್ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ವಿಶೇಷವಾಗಿ ದೇವರಾಜಣ್ಣವರು, ಇವರು ನಮ್ಮನ್ನು ಚಿಕ್ಕ ವಯಸ್ಸಿಂದ ಎಲ್ಲ ಆಡಿಸಿ ಬೆಳೆಸಿರೋರು ಇವರೆಲ್ಲ. ಸೊ ಇವ್ರಿಗೂ ಕೂಡ ನನ್ನ ಪರವಾಗಿ APMC ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ದೇವರಾಜಣ್ಣವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ವಿಶೇಷವಾಗಿ ಗ್ರಾಮ ಮುಖಂಡರು ಕೃಷ್ಣೇಗೌಡರಿಗೂ ಕೂಡ ನಾನು ಈ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ವೇದಿಕೆ ಮೇಲೆ ಇರತಕ್ಕಂಥ ಪ್ರತಿಯೊಬ್ಬರಿಗೂ ಸ್ವಾಗತವನ್ನು ಬಯಸುತ್ತಾ, ವಿಶೇಷವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇರ್ತಕ್ಕಂಥ ನನ್ನ ತಾಯಿಗೂ ಕೂಡ ಸ್ವಾಗತವನ್ನು ಇವತ್ತು ನಾನು ಬಯಸ್ತಾ ಇದ್ದೀನಿ. ಜೊತೆಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಪುಟಾಣಿಗಳಿಗೂ ವಿಶೇಷವಾಗಿ ಸ್ವಾಗತವನ್ನು ಬಯಸ್ತಾ, ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಗಣೇಶ್ ಸರ್ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ, ವಿಶೇಷವಾಗಿ ನನ್ನ ತಂಡಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಯಾಕೆ ಅಂತಂದರೆ ನನ್ನ ಒಂದು ಪ್ಲ್ಯಾನಲ್ಲಿ ಇಷ್ಟು ಒಂದು ವಿಜೃಂಭಣೆಯಾಗಿ ಮಾಡಬೇಕು ಅಂತ ಇರಲಿಲ್ಲ. ಯಾಕೆ ಅಂತಂದರೆ ನಾನು ಒಬ್ಬ ದುಃಖಿತಪ್ತ, ನಮ್ಮ ತಾಯಿಯಿಂದ ಕಳ್ಕೊಂಡಿರ್ತಕ್ಕಂಥವನು. ಅದರಲ್ಲಿ ನಾನು ಇವತ್ತು ಮಾಡಬೇಕು ಅಂತಿದ್ದಿದ್ದು, ಯಾಕೆಂದರೆ ಸ್ಟೇಷನರಿ ಐಟಮ್ಸ್ ನಾವು ಆಲ್ರೆಡಿ ಕೊಟ್ಟಿದ್ದರಿಂದ ಮಕ್ಕಳಿಗೆ ಬುಕ್ಸ್ ಬ್ಯಾಗನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಮಾಡಿಸ್ಕೊಂಡ್ವಿ. ನಿನ್ನೆ ಸಡನ್ನಾಗಿ ನಮ್ಮ ಟೀಮು, ಅದರಲ್ಲೂ ವಿಶೇಷವಾಗಿ ಧನುಷು, ತರುಣ್, ಕಿರಣ್ ಮತ್ತು ವಿನೋಲಿ, ಸೊ ಇವರೆಲ್ಲ ಏನು ಮಾಡಿದ್ರು, ಸರ್ ನಾನು ಜೊತೆನಲ್ಲಿ ಸ್ನ್ಯಾಕ್ಸ್ ಕೊಡ್ತೀನಿ ಅಂತ ಸಡನ್ನಾಗಿ ನೆನ್ನೆ ಕೇಕ್ನ ಆರ್ಡ್ರ್ ಮಾಡಿ, ಪಪ್ಸ್ನ ಆರ್ಡ್ರ್ ಮಾಡಿ, ಅದೇ ರೀತಿಯಾಗಿ ಒಂದು ಜ್ಯೂಸ್ನ ಆರ್ಡ್ರ್ ಮಾಡಿದ್ರು. ಜೊತೆನಲ್ಲಿ ಇದು ಸ್ಟೇಷನರಿ ಕಿಟ್ ಕೂಡ. ಅದೇ ರೀತಿಯಾಗಿ ವೈಷ್ಣವಿ ಅವರು ಸಡನ್ನಾಗಿ ನೆನ್ನೆ ಅವರ ಗಂಡ ಜೊತೆ ಹೋಗಿ ವಾಚಸ್ನ ಮಕ್ಕಳಿಗೆ ತೊಗೊಂಬಂದರು. ಅದೇ ರೀತಿ ನಮ್ಮ ವೈಸ್ ಪ್ರೆಸಿಡೆಂಟು ಕೂಡ ಇದಕ್ಕೆಲ್ಲದಕ್ಕೂ ಸಪೋರ್ಟ್ನ ಮಾಡಿದ್ರು. ನನ್ನ ತಮ್ಮ ಇರ್ಬೋದು, ಪ್ರತಿಯೊಬ್ಬರು ನನಗೆ ಕೈ ಜೋಡಿಸಿದ್ದಾರೆ. ಪ್ರತಿಯೊಬ್ಬರಿಗೂ ನಾನು ಮನಃಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ದಿನ ನನ್ನ ತಾಯಿ ಇದ್ದಾಗ ಇದೇ ಹನಿ ಕೇಕೆ ತರ್ತಾ ಇದ್ದಿದ್ದು, ಅದಕ್ಕೋಸ್ಕರ ನಾನು ನೆನಪಿಗೋಸ್ಕರ ಹನಿ ಕೇಕ್ನ ತೊಗೊಂಡಿದ್ದೀನಿ. ಸೊ ಅವರು ಕೂಡ ಹನಿ ಕೇಕ್ನ ತೊಗೊಂಬಂದು ಮಕ್ಕಳಿಗೆ 1ರಲ್ಲಿ 2 ಪೀಸ್ನ ಮಾಡಿ ಜೊತೆಯಲ್ಲಿ ಸ್ವಲ್ಪ ಮಿಕ್ಸ್ಚರ್ ಹಾಕಿ ಅವ್ರಿಗೆ ಕೊಟ್ಟು ಅವರ ಒಂದು ಹುಟ್ಟುಹಬ್ಬನ ಮಾಡ್ಕೊತಾ ಇದ್ರು ಇಲ್ಲಿ. ಅದೇ ರೀತಿಯಾಗಿ ಇವತ್ತು ಅವ್ರು ನಮ್ಮ ಜೊತೆ ಪ್ರತ್ಯಕ್ಷವಾಗಿಲ್ಲ, ಆದರೆ ನಿಜವಾಗ್ಲೂ ಇದನ್ನು ಕಣ್ತುಂಬ ನೋಡ್ತಾ ಇರ್ತಾರೆ ಅನ್ನೋ ಒಂದು ನಂಬಿಕೆ ಅನ್ನೋದು ನನಗಿದೆ. ವಿಶೇಷವಾಗಿ ನಮ್ಮ ಸಂಕಲ್ಪ ಫೌಂಡೇಶನ್ ಅಂತಂದರೆ, ಸಂಕಲ್ಪ ಅಂತಂದರೆ ನಾವೊಂದು ಒಳ್ಳೆ ಕೆಲಸ ಮಾಡಲಿ ಕೆಟ್ಟ ಕೆಲಸ ಮಾಡಲಿ ಮೊದಲಿಗೆ ಸಂಕಲ್ಪ ಅಂತಕ್ಕಂಥದ್ದು ಮಾಡೇ ಮಾಡ್ತೀವಿ. ದೇವ್ರ ಪೂಜೆ ಇರ್ಬೋದು ಅಥವಾ ಯಾರ್ದನ್ನ ಒಬ್ಬರದ್ದು ಶ್ರಾದ್ದ ಕಾರ್ಯಕ್ರಮ ಇರ್ಬೋದು, ಮೊದಲಿಗೆ ಏನೇ ಒಂದು ಮಾಡಬೇಕಂತಂದ್ರೂ ನಮಗೆ ವಿಶೇಷವಾಗಿ ಒಂದು ಸಂಕಲ್ಪ ಅಂತಕ್ಕಂಥದ್ದು. ಸಂಕಲ್ಪ ಅಂದರೆ ದೃಢ ನಿರ್ಧಾರ, ನಾನು ಇದನ್ನು ಮಾಡ್ತೀನಿ, ಒಂದು ಏಮ್ ಅಂತ ಏನು ಇಡ್ತೀವಲ್ವ ಅದನ್ನು ಸಂಕಲ್ಪ ಅಂತ ಕರಿತೀವಿ. ಅದೇ ರೀತಿ ವಿಶೇಷವಾಗಿ ಇವತ್ತು ನಾವು ನಮ್ಮ ಸಂಕಲ್ಪ ಫೌಂಡೇಶನ್ನ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಏನು ಮಾಡ್ತಾ ಇದ್ದೀವಿ, ಇದಕ್ಕೆ ನಮಗೆಲ್ಲ ಕೈ ಜೋಡಿಸಿರ್ತಕ್ಕಂಥವ್ರು ನಮ್ಮ ಟೀಮು. ಅದೇ ನಮ್ಮ ಸಂಕಲ್ಪ ಫೌಂಡೇಶನ್ ಏನು ಅಂತಂದರೆ, ಇದು ಒಂದು ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಅಂತ. ಎಜುಕೇಷನ್ ಅಂತಂದರೆ ನಮ್ಮ ಗೌರ್ಮೆಂಟ್ ಶಾಲೆ ಮಕ್ಕಳಿಗೋಸ್ಕರನೇ ನಾವು ಎಜುಕೇಷನ್ನ ಪಡವಾಗಿಟ್ಟಿರ್ತಕ್ಕಂಥದ್ದು. ಏನು ಅಂತಂದರೆ ಇಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಕೆಲವೊಂದು ಕಲಿಕೆಯ ಒಂದು ಇದರಲ್ಲಿ ಕಮ್ಮಿ ಆಗಿದೆ. ಏನು ಅಂತಂದರೆ ಒಂದು ಮಾರಲ್ ಸೈನ್ಸು, ಅಂದರೆ ಒಂದು ಮಕ್ಕಳ ಹಾವಭಾವ ಯಾವ ರೀತಿ ಇರಬೇಕು, ಅಂದರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಗಾದೆ ಕೂಡ ಇದೆ. ಅಂದರೆ ಮಕ್ಕಳನ್ನ ಈ ಒಂದು ಲೋಯರ್ ಪ್ರೈಮರಿ ಸ್ಕೂಲಲ್ಲಿದ್ದಾಗೆ ನಾವು ಅವ್ರನ್ನ ಒಂದು ಮಾರಲ್ ಸೈನ್ಸ್ ಕೊಟ್ಟು ಪ್ರಾಪರ್ ನಾಲೆಜ್ನ ಕೊಟ್ಟು ಅವ್ರನ್ನ ಬೆಳೆಸ್ಬಿಟ್ರೆ ಮುಂದಕ್ಕೆ ಒಳ್ಳೆ ಸ್ಥಾನಕ್ಕೆ ಹೋಗ್ತಾರೆ. ಅದೇ ರೀತಿ ಇನ್ನೊಂದು ಗೌರ್ಮೆಂಟ್ ಶಾಲಾ ಮಕ್ಕಳಲ್ಲಿ ವಿಶೇಷತೆ ಏನು ಅಂತಂದರೆ, ಪ್ರಪಂಚದಲ್ಲಿ ನೀವು ಏನು ನೋಡ್ತಾ ಇದ್ದೀರಾ ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಪ್ರತಿಯೊಬ್ಬರು ಬೆಳ್ಕೊಂಡು ಹೋಗಿರೋದು ಗೌರ್ಮೆಂಟ್ ಶಾಲೆಯಿಂದನೇ, ಪ್ರೈವೇಟ್ ಶಾಲೆಯಿಂದ ಅಲ್ಲ. ಸೊ ಆ ಥರ ಹೈಯರ್ ಟ್ಯಾಲೆಂಟ್ಸ್ ಇರ್ತಕ್ಕಂಥದ್ದು ನಮ್ಮ ಗೌರ್ಮೆಂಟ್ ಶಾಲೆ ಮಕ್ಕಳಲ್ಲಿ. ಇವ್ರನ್ನ ಬಿಟ್ಟರೆ ಪ್ರಪಂಚದ ಯಾವುದೇ ಮೂಲ ಪಾಕಿಸ್ತಾನಕ್ಕೆ ತೊಗೊಂಡೋಗಿ ಬಿಟ್ಬಿಟ್ರೆ ಜಯಿಸ್ಕೊಂಬಂದ್ಬಿಡ್ತಾರೆ. ಅದೇ ನಮ್ಮ ಪ್ರೈವೇಟ್ ಸ್ಕೂಲ್ ಮಕ್ಕಳ ಕೈಲಿ ಆಗೋದಿಲ್ಲ. ಅವ್ರು ಏನಿದ್ರು ಕಂಪ್ಯೂಟ್ರು ಸಾಫ್ಟ್ವೇರು ಇಷ್ಟರಲ್ಲೇ ಇರ್ತಾರೆ. ನಾನು ನೋಡಿರೋ ಥರ ನಾನು ಒಬ್ಬ ಗೌರ್ಮೆಂಟ್ ಶಾಲೆನಲ್ಲಿ ಓದಿದ್ದೀನಿ, ಅದಕ್ಕೋಸ್ಕರ ನಾನು ಈ ಮಟ್ಟದಲ್ಲಿದ್ದೀನಿ ಅಂತ ನಾನು ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ಆ ರೀತಿ ವಿಶೇಷವಾಗಿ
ನಮ್ಮ ಒಂದು ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಅಂತಂದರೆ ಏನು ಅಂತಂದರೆ ಒಂದು ಸೋಷಲ್ ನೀಡ್ಸ್ ತಕ್ಕಂಥ, ಅಂದರೆ ಏನು ಅಂದರೆ ಸಮಾಜಕ್ಕೆ ಏನು ಒಂದು ಬೇಕಾಗಿದೆ, ಅದರಲ್ಲಿ ಅತಿ ಕಡಬಡವರು ಏನಿದ್ದಾರೆ, ಸೊ ಅವರಿಗೆ ಏನೇನು ಮೂಲಭೂತ ಸೌಕರ್ಯಗಳು ಬೇಕಾಗಿದೆ ಆ ಪ್ರತಿಯೊಂದನ್ನು ಕೊಡ್ತಕ್ಕಂಥದ್ದು ನಮ್ಮ ಒಂದು ಫೌಂಡೇಶನ್ ಕಡೆಯಿಂದ ಮಾಡ್ತಾ ಇದ್ದೀವಿ. ಅಂದರೆ ಏನು ಅಂತಂದರೆ ನನ್ನ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ ಅಂತ ಏನು ಮಾಡ್ಕೊಂಡಿದ್ದೀನಿ, ಅದರಲ್ಲಿ ಬರ್ತಕ್ಕಂಥ 50% ಆದಾಯನ ನಾನು ಈ ಫೌಂಡೇಶನ್ಗೆ ಅಂತ ಇಟ್ಬಿಟ್ಟಿದ್ದೀನಿ. ಇನ್ನು 50% ನಾನು ತಿನ್ನೋದಕ್ಕೆ ಇಟ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ನನ್ನ ತಾಯಿ ನನಗೆ ಎಲ್ಲವನ್ನು ಕೊಟ್ಟೋಗಿದ್ದಾರೆ. ಇರೋದಕ್ಕೆ ಮನೆ ಕೊಟ್ಟಿದ್ದಾರೆ, ಓಡಾಡೋದಕ್ಕೆ ಒಂದು ಒಳ್ಳೆ ಕಾರ್ ಕೊಟ್ಟಿದ್ದಾರೆ. ಇಷ್ಟು ಬಿಟ್ಟು ಮನುಷ್ಯನಿಗೆ ಇನ್ನೇನು ಬೇಕಾಗಿಲ್ಲ. ಮೂರು ಹೊತ್ತು ತಿನ್ನೋದಕ್ಕೆ ಊಟ ಕೊಟ್ಟಿದ್ದಾರೆ. ಇದನ್ನು ಬಿಟ್ಟು ಮನುಷ್ಯನಿಗೆ ಬೇರೆ ಏನೂ ಬೇಕಾಗಿಲ್ಲ. ಯಾಕೆ ಅಂತಂದರೆ ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ಕಡೆಗೆ ಉಳಿಯೋದೇ ನಮಗೆ 6ಕ್ಕೆ 3 ಜಾಗ ಅಷ್ಟೇ. ಅದನ್ನು ನನ್ನ ತಾಯಿನ ದಫನ್ ಮಾಡಬೇಕಾದ್ರೆ ನನಗೆ ಈ ಒಂದು ತಲೆಗೋಯ್ತು. ಆ್ಯಕ್ಚುಲಿ ಇದು ಎಷ್ಟೇ ಸಂಪಾದನೆ ಮಾಡ್ಬೋದು, ಅಷ್ಟು ಟೆನ್ಷನ್ ತೊಗೊಂಡ್ರು. 8:15 ಶಾಲೆಗೆ ಓಡಿ ಬರಬೇಕು ಅಂತ ಆಟೋ ಹತ್ತೋರು, ಕೆಲವೊಂದು ಸಲ ನನ್ನ ಕೈಲಿ ಡ್ರಾಪ್ ಹಾಕ್ಸ್ಕೊಳ್ಳೋರು. ಬಟ್ ಕೊನೆಗೆ ಸಾಧನೆ ಏನೂ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಡಿಸೈಡ್ ಮಾಡಿದೆ, ನನಗೆ ಬರ್ತಕ್ಕಂಥ 50% ಆದಾಯನ ಎತ್ತಿ ನಾನು ಈ ಫೌಂಡೇಶನ್ಗೆ ಹಾಕಿದ್ದೀನಿ. ಯಾರಿಗೆ ಏನು ಹೆಲ್ಪ್ ಬೇಕಾಗಿದೆ ನನ್ನ ಫೌಂಡೇಶನ್ ಕಡೆಯಿಂದ ನಾನು ಪರ್ಸ್ನಲ್ಲಾಗಿ ನಿಂತ್ಕೊಂಡು ಮಾಡಿಕೊಡ್ತೀನಿ. ಇನ್ನು 50% ನನ್ನ ಮಗಳನ್ನ ಸಾಕೋಕ್ಕೆ, ನನ್ನ ಹೆಂಡ್ತಿನ ಸಾಕೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಇದರಲ್ಲಿ ಎಜುಕೇಷನ್ ಬ್ಯಾಕ್ಗ್ರೌಂಡಲ್ಲಿ, ಎಜುಕೇಷನ್ ಅಂತಂದರೆ ನಾವು ನಮ್ಮ ಟೀಮಲ್ಲಿ 3 ಜನ ಡಾಕ್ಟ್ರೇಟ್ ಮಾಡಿರ್ತಕ್ಕಂಥ ಎಂಪ್ಲಾಯೀಸ್ನ ಇಟ್ಕೊಂಡಿದ್ದೀವಿ. ಅದರಲ್ಲಿ ಫಸ್ಟ್ ಬಂದು ನಮ್ಮ ಒಂದು ಇದಕ್ಕೆ ವೈಸ್ ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವ ಡಾಕ್ಟರ್ ನಾಗಸ್ಮಿತಾ. ಸೊ ಅವರು PhD ಇನ್ ಮ್ಯಾಥಮೆಟಿಕ್ಸ್ನ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಇನ್ನಿಬ್ಬರಿದ್ದಾರೆ. ಸೊ ಅವರು ಡಾಕ್ಟ್ರೇಟ್ ಇನ್ ಮಾರಲ್ ಸೈನ್ಸು, ಜೊತೆಯಲ್ಲಿ ಡಾಕ್ಟ್ರೇಟ್ ಇನ್ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಮಾಡ್ಕೊಂಡಿದ್ದಾರೆ. ನ ಭೂತೋ ನ ಭವಿಷ್ಯತಿ, ಅಂದರೆ ಹಿಂದೆ ಯಾರು ಮಾಡಿರ್ಕೊಡ್ದು, ಮುಂದೆ ಯಾರು ಮಾಡಬಾರ್ದು, ಆ ರೀತಿ ಕರಿಕ್ಯುಲಮ್ನ ಪ್ರಿಪೇರ್ ಮಾಡಿದ್ದೀವಿ. ಮೊನ್ನೆ ಇದನ್ನು ಪ್ರಸ್ತಾಪನೆ ಮಾಡೋದಕ್ಕೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಪದ್ಮನಾಭ್ ಸರ್ ಅವ್ರನ್ನ ಮೀಟ್ ಮಾಡೋದಕ್ಕೆ ಹೋಗಿದ್ವಿ. ಅಲ್ಲಿ ಅವ್ರು ಹೇಳಿದ್ದೊಂದೇ, ಈಗ ಯಾವುದೇ ಒಂದು NGOನವರು ಎಜುಕೇಷನ್ ಸಿಸ್ಟಮ್ನ ಒಂದು ಹೊಸ ಸಿಸ್ಟಮ್ನ ತೊಗೊಂಬರ್ಬೇಕು ಯಾವುದನ್ನ ಹೊಸ ಶಾಲೆನಲ್ಲಿ ಅಂತಂದರೆ ಅದಕ್ಕೆ ಒಂದು ಅಪ್ರೂವ್ ಮಾಡೋ ಅಂಥ ರೈಟ್ಸು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗಾಗಲಿ DDPIಗಾಗಲಿ ಯಾರಿಗೂ ಇಲ್ವಂತೆ. ಸೊ ಅದಕ್ಕೆ ನಾವು DSCRT ಅಂತ ಮೇನ್ ಬೋರ್ಡ್ಗೆ ಹೋಗಿ ಅಲ್ಲಿ ನಮ್ಮ ಕರಿಕ್ಯುಲಮ್ನ ಸಬ್ಮಿಟ್ ಮಾಡಿ, ಸೊ ಅಲ್ಲಿ ಬರ್ತಕ್ಕಂಥ ನಾವು ಒಂದು ಪರ್ಮಿಷನ್ ಮೇಲೆ ನಾವು ಬಂದು ಅವರು ಆಯ್ಕೆ ಮಾಡಿಕೊಡ್ತಕ್ಕಂಥ ಶಾಲೆಯನ್ನು ನಾವು ಬಂದು ಅಭಿವೃದ್ಧಿ ಮಾಡಬೇಕು ಅಂತಿತ್ತು. ಬಟ್ ಎಲ್ಲೋ ನಂಗೆ ಒಂದು ರೀತಿ ಬೇಜಾರಾಯಿತು. ಯಾಕೆ ಅಂತಂದರೆ ನನ್ನ ಧ್ಯೇಯ ಇದ್ದಿದ್ದು ಮೊದಲು ನನ್ನ ತಾಯಿ ಶಾಲೆನ ಅಭಿವೃದ್ಧಿ ಮಾಡಬೇಕು ಅಂತ. ಬಟ್ ಎಲ್ಲೋ ನಂಗೆ ಆ ಚಾನ್ಸ್ ಸಿಗ್ತಿಲ್ಲ. ನಮ್ಮ ರವಿ ಅಣ್ಣವರಿದ್ದಾರೆ, ದೇವರಾಜ್ ಅಣ್ಣವರಿದ್ದಾರೆ. ಇದಕ್ಕೆ MLA ಅವ್ರ ಹತ್ರ ಮಾತಾಡಿ ನನಗೆ ಇದಕ್ಕೆ ಯಾವ ರೀತಿ ವರ್ಕ್ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಟ್ರೆ ನಾನು 100% ಈ ಶಾಲೆನ ಇಡೀ ತಾಲೂಕಲ್ಲಿ ಮಾದರಿ ಶಾಲೆ ಮಾಡಿಕೊಡ್ತೀನಿ. ನಾನು 100ಗೆ 200% ಈ ಶಾಲೆನ ಮಾದರಿ ಶಾಲೆಯಾಗಿ ನಾನು ಮಾಡ್ತೀನಿ. ಸೊ ಈ ಒಂದು ನಮ್ಮ ಕರಿಕ್ಯುಲಮ್ ಹೇಗಿರುತ್ತೆ ಅದರದ್ದೊಂದು ಚಿಕ್ಕ ಗ್ಲಿಮ್ಸನ್ನು ನಮ್ಮ ವೈಸ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಡಾಕ್ಟರ್ ನಾಗಸ್ಮಿತಾ ಅವರು ಬಂದು ಇಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗಿ ಕೋರ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಸೊ ಹಿನ್ನೆಲೆ ಎಲ್ಲ ಆಲ್ರೆಡಿ ಶರತ್ ಅವ್ರು ಹೇಳಿದ್ದಾರೆ. ಸೊ ಮೇಯ್ನಾಗೆ ಬೇಸಿಕ್ ಕರಿಕ್ಯುಲಮ್ ಬಗ್ಗೆ ಹೇಳ್ತೀನಿ. ಸೊ ಮೇಯ್ನಾಗೆ ನಾವು 3 ಸಬ್ಜೆಕ್ಟ್ ತೊಗೊಂಡಿದ್ದೀವಿ, ಮ್ಯಾಥಮೆಟಿಕ್ಸು, ಮಾರಲ್ ಸೈನ್ಸು ಮತ್ತು ಸ್ಪೋಕನ್ ಇಂಗ್ಲೀಷ್. ಈ 3 ಸಬ್ಜೆಕ್ಟ್ನ ಮಾಡಬೇಕು, ಫಸ್ಟು ಟರ್ಮಲ್ಲಿ ಮಾಡಬೇಕು ಅಂತ. ಯಾಕೆ ನಾವು ಈ 3 ಸಬ್ಜೆಕ್ಟೇ ಚೂಸ್ ಮಾಡಿದ್ದೀವಿ ಅಂದರೆ, ಮೊದಲನೇದಾಗಿ ಮ್ಯಾಥಮೆಟಿಕ್ಸು. ಸೊ ಇದು ವೆರಿ ಬೇಸಿಕ್ ಸಬ್ಜೆಕ್ಟ್. ಆಲ್ಮೋಸ್ಟ್ ನಮಗೆ ಗೊತ್ತಿರೋಂಗೆ ಮ್ಯಾಥಮೆಟಿಕ್ಸ್ ಅಂದರೆ ಎಲ್ಲ ಮಕ್ಳಿಗೂ ಸ್ವಲ್ಪ ಕಷ್ಟ ಆಗುತ್ತೆ, ಮ್ಯಾಕ್ಸಿಮಮ್ ಮಕ್ಳಿಗೆ. ಸೊ ಇದೇನಾಗುತ್ತೆ, ಬೇಸಿಕ್ ಫೌಂಡೇಶನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಮ್ಯಾಥ್ಸ್ ಅನ್ನೋದು ನಮ್ಮ ಲೈಫ್ ಪೂರ ಇರುತ್ತೆ. ಕಂಪ್ಲೀಟಾಗಿ ಒಂದು ಅಂಗಡಿಗೆ ಹೋಗ್ತೀವಿ, ಒಂದು ಕ್ಯಾಲ್ಕುಲೇಷನ್ ಇರುತ್ತೆ. ಸೊ ಫರ್ದರ್ ನೀವು ಇಂಜಿನಿಯರ್ ಮಾಡ್ತೀರಾ ಬೇರೆ ಪ್ರೊಫೈಲ್ಸ್ಗೆ ಹೋಗ್ತೀರಾ ಅಂದ್ರೂ ಒಂದು ಬೇಸಿಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೇಯ್ನಾಗಿ ನಮ್ಮ ಕರಿಕ್ಯುಲಮಲ್ಲಿ ಏನು ಸ್ಪೆಷಾಲಿಟಿ ಅಂತ ಅಂದರೆ, ಆಟದ ಮೂಲಕ ಹೇಳ್ಕೊಡ್ಬೇಕು ಅನ್ನೋದು. ಸೊ ಕ್ಲಾಸ್ ರೂಮ್ ಟೀಚಿಂಗ್ ಅನ್ನೋದು ಬಿಟ್ಟು, ಸೊ ಫೀಲ್ಡ್ ವರ್ಕಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಅಡಿಷನ್ ಆಗಿರ್ಬೋದು, ಸಪ್ರಾಕ್ಷನ್ ಆಗಿರ್ಬೋದು, ಈ ಥರ ಹೊರಗಡೆ ಫೀಲ್ಡಿಗೆ ಕರ್ಕೊಂಡೋಗಿ ಯಾವುದಾದ್ರೂ ಆಟನ ಆಡಿಸಿ ಅದ್ರ ಮೂಲಕ ಕ್ವಾಲಿಫೈ ಆಗಬೇಕು ಮಕ್ಕಳು ಎಜುಕೇಷನಲ್ಲಿ ಅನ್ನೋದು ನಮ್ಮದು ಇಂಪಾರ್ಟೆನ್ಸ್. ಮತ್ತು ಮಾರಲ್ ಸೈನ್ಸ್ ಅಂತ ಬಂದರೆ, ಇವಾಗ ಬೇಸಿಕ್ಲಿ ಎಕ್ಸ್ಪೆಷಲಿ 1st ಸ್ಟ್ಯಾಂಡರ್ಡ್ ಟು 5th ಸ್ಟ್ಯಾಂಡರ್ಡ್ ಅನ್ನೋದು ವ್ಯಾಲ್ಯೂಯಬಲ್ ಎಜುಕೇಷನ್. ಮಕ್ಕಳಿಗೆ ಈ ಹಂತದಲ್ಲಿ ಕ್ಯಾಲಿಬರ್ ತುಂಬ ಫಾಸ್ಟಾಗಿ ಓಡ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ನಾವು ಅವ್ರನ್ನ ಹೆಂಗೆ ತಿದ್ದುತ್ತೀವಿ, ಅವ್ರ ಲೈಫ್ ಸ್ಟೈಲ್ನ ನಾವು ಹೆಂಗೆ ಚೇಂಜ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬೇಸಿಕ್ ಡಿಸಿಪ್ಲಿನ್ ಇರ್ಬೋದು, ಸೊ ಒಂದು ಪಾಸಿಟಿವ್ ಥಿಂಕಿಂಗ್ ಬೆಳೆಸ್ಕೊಳ್ಳೋದಿರ್ಬೋದು, ಫ್ರೆಂಡ್ಸ್ ಜೊತೆ
ಹೇಗೆ ಬಿಹೇವ್ ಮಾಡಬೇಕು, ಕ್ಲಾಸ್ ರೂಮಲ್ಲಿ ಹೇಗೆ ನಡ್ಕೊಳ್ಬೇಕು, ಸೊ ಸೋಷಲೈಸ್ ಹೆಂಗಿರಬೇಕು, ಎನ್ವಿರಾನ್ಮೆಂಟ್ನ ಹೆಂಗೆ ಕಾಪಾಡಬೇಕು. ಸೊ ಇದೆಲ್ಲ ಒಂದು ಮಾರಲ್ ಸೈನ್ಸ್ ಬರುತ್ತೆ. ಸೊ ನಮ್ಮ ಸಂಕಲ್ಪದ ಇಂಟೆನ್ಷನ್ ನಾಟ್ ಓನ್ಲಿ ಎಜುಕೇಷನ್ ಬಟ್ ಆಲ್ಸೋ ಗುಡ್ ಹ್ಯೂಮನ್ ಬೀಯಿಂಗ್. ಸೊ ಎಲ್ಲರನ್ನೂ ಗುಡ್ ಹ್ಯೂಮನ್ ಬೀಯಿಂಗ್ ಮಾಡೋ ಒಂದು ಉದ್ದೇಶದಿಂದ ಈ ಸಬ್ಜೆಕ್ಟ್ನ ಕೂಡ ಆರಿಸ್ಕೊಂಡಿದ್ದೀವಿ. ಇನ್ನು ಸ್ಪೋಕನ್ ಇಂಗ್ಲೀಷ್ ಬಂದು ಬಿಕಾಸ್ ಟು ಡೆವಲಪ್ ಅ ಕಾನ್ಫಿಡೆನ್ಸ್ ಮಕ್ಕಳಲ್ಲಿ ಬರಲಿ. ಇವಾಗ ಕ್ಲಾಸ್ ರೂಮ್ ಒಳಗೆ ಬೇಡ ಅಂದರೂ ಹೊರಗಡೆ ಫ್ಯೂಚರಲ್ಲೆಲ್ಲ ಆ್ಯಸ್ ವಿ ಆಲ್ರೆಡಿ ನೋ ಕರ್ನಾಟಕ ಸ್ಟೇಟ್ ಬೋರ್ಡಲ್ಲಿ SSLC 64.8% ಇಂಗ್ಲೀಷಲ್ಲಿ ಫೇಲ್ಯೂರ್ಸ್ ಇದ್ದಾರೆ. ದಿಸ್ ಇಸ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಬೇಸಿಕ್ ಎಜುಕೇಷನ್. ಅವ್ರಿಗೆ ಒಂಚೂರು 5ನೇ ಕ್ಲಾಸ್ವರೆಗೂ ಒಂದು ಸೆಂಟೆನ್ಸ್ ಫಾರ್ಮೇಷನ್ ಮಾಡೋದು, ಅವ್ರಿಗೆ ಓದಿ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ನಾವು ಅವ್ರಿಗೆ ಬಿಲ್ಡ್ ಮಾಡಿದ್ರೆ, ಒಂದು ಹಂತಕ್ಕೆ ಬಂದಮೇಲೆ ಟೆಕ್ಸ್ಟ್ ಬುಕ್ ಎಲ್ಲ ಅವರೇ ಓದಿ ಅರ್ಥ ಮಾಡ್ಕೊಳ್ಳೋಕ್ಕಾದರೆ ಸೊ ಪ್ರಾಬಬ್ಲಿ ಈ ಫೇಲ್ಯೂರ್ನ ಆದಷ್ಟು ನಮ್ಮ ಕೈಯಲ್ಲಿ ಆದಷ್ಟು ನಾವು ಕಮ್ಮಿ ಮಾಡ್ಬೋದು. ಸೊ ಸೆಕೆಂಡರಿ ಮ್ಯಾಥ್ಸ್ ಯಾಕೆ ಮಾಡಿದ್ದೀವಿ ಅಂದರೆ ಇದರಲ್ಲಿ 25% ಆ್ಯಕ್ಚುಲಿ ಫೇಲ್ಯೂರ್ಸ್ ಇದ್ರೂ ಇಟ್ ಈಸ್ ಲೈಕ್ ಎ ಮಾರ್ಜಿನ್. ಬರೀ 35 ತೊಗೊಂಡು ಪಾಸ್ ಆದವರೇ 80% ಇದ್ದಾರೆ, ಹೈ ಸ್ಕೋರ್ ಮಾಡಿದವರು 20% ಇದ್ದಾರೆ. ಸೊ ಇದೊಂದು ವ್ಯಾನಿಷ್ ಮಾಡೋ ಉದ್ದೇಶದಿಂದ ಈ 3 ಸಬ್ಜೆಕ್ಟ್ ಬೇಸಿಕಲಿ ತೊಗೊಂಡಿದ್ದೀವಿ. ಸೊ ಆಫ್ಟರ್ ದಿಸ್ ಸೈನ್ಸ್ ಆಗಲಿ ಕನ್ನಡ ಆಗಲಿ ಇದೆಲ್ಲ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಮೇಯ್ನಾಗೆ ಕ್ಲಾಸ್ ರೂಮ್ ಟೀಚಿಂಗ್ ಬಿಟ್ಟು ಮಕ್ಳಿಗೆ ಬೋರ್ ಆಗ್ದಲೇ ಆಟ ಆಡಿಕೊಂಡು ಕಲಿಯೋದು ಇಟ್ ಈಸ್ ಅವರ್ ಇಂಟೆನ್ಷನ್. ಸೊ ಥ್ಯಾಂಕ್ ಯು. ತುಂಬ ಉತ್ತಮವಾಗಿ ನಮ್ಮ ಒಂದು ಕರಿಕ್ಯುಲಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದಂಥ ನಾಗಸ್ಮಿತಾ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಈ ದಿನ ಎಲ್ಚಳ್ಳಿಯಲ್ಲಿ ಊರಲ್ಲಿ ಹಬ್ಬದ ವಾತಾವರಣ ಇದೆ. ಯಾಕಂದರೆ ನಮ್ಮ ಮುಖ್ಯ ಶಿಕ್ಷಕರಾದಂಥ ಮಂಜುಳಾ ಮೇಡಮ್ನವರು ನಮ್ಮನ್ನೆಲ್ಲ ಆಗಲಿ ಅಕ್ಟೋಬರ್ 2ನೇ ತಾರೀಕು ವರ್ಷ ಆಯಿತು. ಅವ್ರದ್ದು ಹುಟ್ಟುಹಬ್ಬವನ್ನು ಶರತ್ ಅವರು ನಮ್ಮ 3 ದಿವಸದಲ್ಲಿ ಹಿಂದೆಯೇ ನಮ್ಗೆ ಫೋನ್ ಮಾಡಿ, ಸಾರ್ ಹಿಂಗೆ ಬರ್ತಾಯಿದ್ದೀರಿ, ಅವ್ರ ಹುಟ್ಟಿದ ಹಬ್ಬ ಇದೆ, ಊರಿಗೆ ಬರ್ತೀವಿ, ಇವೆಲ್ಲ ತರೋದು ಏನು ಹೇಳಲಿಲ್ಲ ಅವರು. ಇವತ್ತು ಅವರು ನಮ್ಮ ಶಾಲೆಗೆ ಬಂದಿರೋದಕ್ಕೆ ಮುಖ್ಯ ಈ ವೇದಿಕೆ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶರತ್ ಅವ್ರಿಗೂ ಅದೇ ರೀತಿ ಸ್ವಾಗತ ಕೋರ್ತಾ ನಮ್ಮ ಹಿರಿಯ ಮುಖಂಡರಾದಂಥ APMC ಮಾಜಿ ಅಧ್ಯಕ್ಷರು ದೇವರಾಜವರು, ಅದೇ ರೀತಿ ನಮ್ಮ ಕೃಷ್ಣೇಗೌಡರು, ನಮ್ಮ ಮಂಜುಳಾ ಮೇಡಮ್ನವರು ಕಿರಿಯ ಪುತ್ರ ಆದಂಥ ಕಾರ್ತಿಕ್ ಅವರು, ಅದೇ ರೀತಿ ಮೇಡಮ್ನವರು ಸೊಸೆ ಅಂದಿರಾದಂಥ ಸುಷ್ಮಾ ಅವರು ಬಂದಿದ್ದಾರೆ. ನಮ್ಮ ಮುಖ್ಯ ಶಿಕ್ಷಕರಾದಂಥ ಗಣೇಶ್ ಸಾರು ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥವ್ರಿಗೆ ಧನ್ಯವಾದಗಳು ತಿಳಿಸ್ತಾ, ನಮ್ಮ ಸಂಕಲ್ಪ ಫೌಂಡೇಶನ್ನಿನ ಮುಖ್ಯಸ್ಥರಿಗೂ ಎಲ್ರಿಗೂ ಹೊಂದಿಸ್ತಾ, ಇವತ್ತು ಏನು ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಿ, ನಮಗೆಲ್ಲ ತುಂಬ ಖುಷಿಯಾಗಿರ್ತಕ್ಕಂಥ ದಿನ. ಇವತ್ತು ಶರತ್ ಅವ್ರು ಹೇಳ್ದಂಗೆ ಮೇಡಮ್ನವ್ರು ನಮ್ಮ ಬಿಟ್ಟು ಹೋಗಿರ್ಬೋದು, ಆದರೆ ಅವರು ನಮ್ಮ ಸುತ್ತಮುತ್ತ ನೋಡ್ತಾ ಇರ್ತಾರೆ. ನಮ್ಮ ಮಕ್ಕಳು ಈ ಸ್ಕೂಲು ಈ ಥರ ಡೆವಲಪ್ ಆಗಬೇಕಾದ್ರೆ ಕಾರಣ ಅವರು. 1977ರಲ್ಲಿ 1ನೇ ಕ್ಲಾಸ್ಗೆ ಈ ಸ್ಕೂಲ್ ಒಂದು ಸ್ಟಾರ್ಟ್ ಮಾಡಿದ್ದಿಲ್ಲಿ. ಆಗ ಇದು ಸಿಮೆಂಟ್ ಸೀಟ್ ಹಾಕಿದ್ರು. ಈ ಮೇಡಮ್ನವ್ರನಿಂದ ಇವತ್ತು ಮೆಟ್ರಿಚವ್ರನ್ನ ಹಿಡಿದು ಮೇಲ್ಗಡೆ ಚಾವಣಿ ಹಾಕ್ಸಿದ್ರು. ಇದೇ 5 ವರ್ಷ ಹಿಂದೆ ನಾನು ಮೆಂಬರ್ ಆದ ಫಸ್ಟು ನಮ್ಮನ್ನೆಲ್ಲ ಹಿಡಿದು ಓಲ್ವೋ CSR ಫಂಡ್ನಿಂದ ಏನು ಇವತ್ತು ಈ ಟೈಲ್ಸ್ ಹಾಕೋರೆ ಮೇಡಮ್ನವ್ರ ಕಾರಣ ಇದಕ್ಕೆಲ್ಲ. ಇವತ್ತು ನಮ್ಮ ಸ್ಕೂಲು ಈ ರೀತಿ ಇರಬೇಕಾದ್ರೆ ಮಂಜುಳಾ ಮೇಡಮನ್ನು ತಿಳ್ಕೊಬೇಕು, ಎಷ್ಟು ನೆನೆಸ್ಕೊಂಡ್ರು ಸಾಲದು. ಆ ರೀತಿ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಶಾಲೆ ಅಭಿವೃದ್ಧಿ ಮಾಡ್ಕೊಂಡು ಬರ್ತಕ್ಕಂಥ ಮೇಡಮ್ನವ್ರು ಸುಮಾರು 25 ವರ್ಷ ಸೇವೆ ಸಲ್ಲಿಸವ್ರೆ. ಇವತ್ತೆಲ್ಲ ನಾವೇನ ಇಷ್ಟ ಕಲ್ತಿದ್ದೀರಿ ಅಂದರೆ ಮೇಡಮ್ನವ್ರಿಂದ ಕಲ್ತಿದ್ದೀರಿ. ಊರೊಳಗಡೆ ಶಿಸ್ತು, ನಾವು ಅವ್ರ ಶಿಷ್ಯರು ಇಲ್ದಿರೇ ಇರ್ಬೋದು, ಆದರೆ ಮಕ್ಕಳಿಗೆ ಒಂದು ಇಂಡಿಪೆಂಡೆಂಟ್ ಡೇ ಆಗ್ಬೋದು, ಪ್ರತಿಯೊಂದು ಕಾರ್ಯಕ್ರಮ ನಮ್ಮನ್ನೆಲ್ಲ ಕರೆದು ನಮ್ಮ ಕಡೆಯಿಂದ ಏನು ಸಹಾಯ ಬೇಕು ಇಲ್ಲಿ ಊರ ಒಳಗಡೆ ಇರ್ತಕ್ಕಂಥ ಮುಖಂಡರುಗಳನ್ನ ಕರೆದು, ಈಗ ನಾವು ಮೆಂಬರ್ಗಳಾಗಿರೋದು 4-5 ವರ್ಷ ಹಿಂದೆ, ನಾವು 10 ವರ್ಷ ಹಿಂದೆಯೇ ನಮ್ಮ ಕಡೆಯಿಂದ ಎಲ್ಲನೂ ಅವರು ಕೋಲಾರ್ಗೆ ಹೋಗಿ ಯೂನಿಫಾರಮ್ನ ಕೊಡಿಸೋ ಗಂಟ ನಮ್ಮನ್ನ ಬಿಡ್ತಾ ಇರಲ್ಲ ಮೇಡಮ್ನವರು. ಒಂದು ಕಾರ್ಮೆಂಟ್ ಸ್ಕೂಲ್ಕಿನ್ನ ಕಡಿಮೆ ಇಲ್ಲ, ಆ ರೀತಿ ಸ್ಕೂಲ್ನ ಕನ್ನಡ ಸ್ಕೂಲ್ ನಡೆಸ್ಕೊಂಬಂತ ಮಂಜುಳಾ ಮೇಡಮ್ನವ್ರು ಇಲ್ಲಿ. ಇವತ್ತು ನಾವು ಗಣೇಶ್ ಸರ್ ಬಂದ ಮೇಲೆ 1 ವರ್ಷ ಪಾಪ ಅವರ ಜೊತೆಯಲ್ಲಿ ಕೆಲಸ ಮಾಡಿದರು. ಇಬ್ಬರು ಸೇರಿ ಸ್ವಾತಂತ್ರ್ಯ ದಿನಾಚರಣೆಗೆ ಸರಿ, ಇಲ್ಲ ಮೇಡಮ್ನವ್ರೆ ಈ ಸಲ ಆಗಲ್ಲ, ನಾವು ಬಟ್ಟೆ ಕೊಡ್ಸೋಕ್ಕಾಗಲ್ಲ. ಇಲ್ಲ ಸರ್, ನೀವೇನು ಮಾಡ್ತೀರೋ ಬಿಡ್ತೀರೋ, ನಮ್ಗೆ ಬಟ್ಟೆ ಕೊಡಿಸೇಬೇಕು ಅಂತ ಗಲಾಟೆ ಮಾಡಿ ಸರಿ 15ನೇ ತಾರೀಕು ನಮ್ಮ ಬಟ್ಟೆ ಕೊಡ್ಸಂಗೆ ಮಾಡಿದ್ದು ನಮ್ಮ ಮೇಡಮ್ನವರು. ಏನು ಮಾಡ್ತೀರಿ, ಕಾರಣಾಂತರದಿಂದ ಅಕ್ಟೋಬರ್ 2ನೇ ತಾರೀಕು ಅವರು ತೀರ್ಕೊಂಡ ಬಲೆ ನೋವಾಯಿತು. ಅವರ ಹುಟ್ಟುಹಬ್ಬವನ್ನು ಇಷ್ಟು ವಿಜೃಂಭಣೆಯಾಗಿ ನಮ್ಮ ಶರತ್ ಅವರು ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ತಮಗೆಲ್ಲ ಹೊಂದಿಸ್ತಾ ಇದು ಅವ್ರಿಗೆ ಶಾಂತಿ ಸಿಗಲಿ ಅಂತೇಳಿ ನಮ್ಮ ಮಾತು ಮುಗಿಸ್ತೀವಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರುವ ನಮ್ಮ ಸ್ನೇಹಿತರಿಗೂ
ಹಾಗೂ ಶಿಕ್ಷಕರಾದ ಗಣೇಶ್ ಸರ್ಗೂ ಹಾಗೂ ಸಂಕಲ್ಪ ಫೌಂಡೇಶನ್ನಿಂದ ಬಂದಿರೋ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಹಾಗೂ ಮಾಧ್ಯಮದವ್ರಿಗೂ ಹಾಗೂ ನಮ್ಮೂರಿನ ಮಕ್ಕಳಿಗೆ ಮಂಜುಳಮ್ಮ ಮೇಡಮ್ನವರು ಸುಮಾರು ನಾವು ಚಿಕ್ಕ ಹುಡುಗರಾಗಿದ್ದವಾಗ ಈ ಶಾಲೆಗೆ ಬಂದರು. ಅವ್ರು ಆದಮೇಲೆ ನಾವು ಮೆಂಬರ್ಗಳಾಗಿ ಪ್ರೆಸಿಡೆಂಟಾಗಿ ಆಮೇಲೆ ನಮ್ಮ ತಮ್ಮ ಆದರು. ಆಮೇಲೆ ಅವರು ಅವರು ಶಿಷ್ಯರು ಒಂದು ಇಬ್ರಾಹಿಂ ಅವರು ಮೆಂಬರ್ಗಳಾದರು. ಆಗ ನಮ್ಮ ಶರತ್ ಇವರೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಾದಾಗ ನಮಗೆ ಇಲ್ಲಿ ಯಾವಾಗ ಸಂಡೇ ಟೈಮ್ ಬಂದು ಆಟ ಆಡೋವಾಗ ಅವ್ರು ಪರಿಚಯ ಇದ್ದರು. ಮಂಜುಳಮ್ಮ ಮೇಡಮ್ನವ್ರು ಏನಾಗಿದ್ರು ಅಂದರೆ ಎಳ್ಚಳ್ಳಿನಾಗ ಪ್ರತಿಯೊಂದು ಮನೆಗೂ ಒಂದು ಕುಟುಂಬ ಸ್ನೇಹಿತರಾಗಿ ಹಾಗೂ ಸಂಬಂಧಿಕರ ಥರ ಇದ್ಬಿಟ್ಟಿದ್ರು. ಅವರಿಲ್ಲದೆ ಯಾವುದು ಫಂಕ್ಷನ್ಗೆ ಯಾವುದು ಮಿಸ್ಸೇ ಮಾಡ್ತಾಯಿರಲ್ಲ ನಮ್ಮೂರಲ್ಲಿ. ಅದು ಯಾವುದೇ ಕ್ಯಾಸ್ಟ್ ಆಗಿರ್ಬೋದು, ಊರಿನವ್ರು ಏನೇ ಒಂದು ಫಂಕ್ಷನ್ ಮಾಡಿದ್ರೂ ಅವ್ರ ವಿಷಯ ತಿಳಿತಾಯಿದ್ರು. ಹಂಗಾಗಿ ಪಾಪ ಒಂದು 25 ವರ್ಷ ಅವ್ರನ್ನ 2-3 ಸಾರಿ ಟ್ರಾನ್ಸ್ಫರ್ ಆಯಿತು. ಅವಾಗ ನಮ್ಮೂರಿನವರೆಲ್ಲ ಮಾತಾಡ್ಕೊಂಡು ಒಂದು ಸಾರಿ ಮುಗ್ಬಾಳಕೆನ ಇದು ಮಾಡಿದರು. ಶರತ್ ಗೊತ್ತಿಲ್ಲ ಅಪ್ಸಾಂದ್ರಕ್ಕ. ಆಮೇಲೆ ಬಸವರಾಜ ಗೌಡ್ರ BO ಇದ್ದರು. ನಾನೇ ಹೋಗಿ ಅವ್ರ ಮೆಂಬರ್ ನಾನಿದ್ದೆ. ಅವಾಗ ನಮ್ಮ ತಮ್ಮ ಇರಲಿಲ್ಲ. ಆಮೇಲೆ ಗಲಾಟೆ ಮಾಡಿ ಇಲ್ಲ ಮೇಡಮ್ನವ್ರು ರಿಟೈರ್ಡ್ ಆಗೋವರೆಗೂ ಇಲ್ಲೇ ಇರಬೇಕು ಅಂದ್ಬಿಟ್ಟು ಫೈನಲ್ಲು BOವರೆಗೆ ನಾನು ಗಲಾಟೆಯಾಗಿ ಬಚ್ಚೇಗೌಡ್ರ ಹತ್ರ ಲೆಟ್ರ್ ತಂದೆ. ಆಮೇಲೆ ಬಚ್ಚೇಗೌಡ್ರು ಹೇಳ್ಬಿಟ್ರು, ಅವ್ರು ಕಳ್ಸೋ ಗಂಟೆ ನೀನು ಕಳಿಸ್ಬೇಡ ಎಲ್ಲಿನೋ. ಏನೋ ದೇವ್ರ ದಯದಿಂದ ನಮ್ಮೂರಲ್ಲಿ ಚೆನ್ನಾಗಿ ಅಣ್ಣ ತಂಗಿ ಥರ ಅಕ್ಕ ತಂಗಿ ಥರ ಇದ್ಕೊಂಡು ಎಲ್ಲರ ಮನೇಲಿದ್ದರು. ಪಾಪ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿದರು. ಅವ್ರಿಗೇನೋ ದೇವ್ರ ಆಯುಸ್ಸು ಕಡಿಮೆ ಇತ್ತೇನೋ ಅನಿಸ್ತದೆ. ಹಂಗಾಗಿ ಪಾಪ ಅವ್ರು ಇದು ಮಾಡ್ಯವ್ರೆ. ಇವತ್ತು ಅವ್ರ ಕುಟುಂಬದವರು ನಿಮ್ಮ ಸಿಬ್ಬಂದಿ ವರ್ಗದವ್ರು ಬಂದು ಇಷ್ಟು ವಿಜೃಂಭಣೆಯಿಂದ ಅವರು ಹುಟ್ಟುಹಬ್ಬನ ಆಚರಿಸ್ತಾರೆ ಅಂದರೆ ಅವ್ರ ಫ್ಯಾಮಿಲಿಗೆ ದೇವರು ಆರೋಗ್ಯ ಆಯುಸ್ಸನ್ನು ಕೊಟ್ಟು ಆ ಶಕ್ತಿ ಕೊಟ್ಟು ಶರತ್ ಕಾರ್ತಿಕ್ ಅವರು ಲೈಫ್ ಲಾಂಗ್ ನಮ್ಮವ್ರ ಸಂಬಂಧ ಹಿಂಗೆ ಇಟ್ಕೊಂಡು ಹೋಗಲಿ. ಆಮೇಲೆ ನಮ್ಮ ಶರತ್ತರ ಒಂದು ಬೇಡಿಕೆ ಇಟ್ಟರಲ್ಲ, ಫೌಂಡೇಶನ್ ಪರವಾಗಿನ MLA ಹತ್ರ ಮಾತಾಡಬೇಕು ಅಂತ. ಅದನ್ನು ನಾವು ಇಲ್ಲ ಹೌದು ಅದನ್ನು ರವಿಕುಮಾರ್ ಅವರೇ ನಾವಿದ್ದೀರಿ, ಮಾತಾಡ್ತೀರಿ. ನಮಗೆ ಮಾದರಿ ಗ್ರಾಮ ಮಾಡಿ ನಿಮ್ಮ ತಾಯಿ ಹೆಸ್ರು ಹೇಳಿ ಈ ನಿಮ್ಮ ದೇವರ ಆರೋಗ್ಯ ಬಗ್ಗೆ ಚೆನ್ನಾಗಿ ಕೊಡಲಿ, ಮಕ್ಕಳಿಗೂ ಚೆನ್ನಾಗಿ ಕೊಡಲಿ ಅಂತೇಳಿ ಅವರು ಆತ್ಮೀಯ ಶಾಂತಿಯನ್ನು ಕೋರುತ್ತಾ ಮುಂದೆ ನೀವು ಬರ್ತಾ ಇರ್ಬೇಕು ಕಾರ್ಯಕ್ರಮಕ್ಕೆ ಅಂತಲ್ಲ, ನಮ್ಮೂರಿಂದ ಏನೇ ಒಂದು ವಿಷಯ ಬರ್ನಿ ಅಂತ ನೀವು ಬರಬೇಕು. ಒಬ್ಬರಾದ್ರೂ ಬರ್ಬೋದು, ಇಬ್ಬರಾದ್ರೂ ಜೊತೆ ಬಂದರೂ ಒಳ್ಳೆಯದೇ. ಹಂಗಾಗಿ ಆ ಅಮ್ಮಗೆ ಶಾಂತಿ ಸಿಕ್ಕಲಿ ಅಂದ್ಬಿಟ್ಟು ದೇವ್ರ ಹತ್ರ ಪ್ರಾರ್ಥನೆ ಮಾಡುತ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಚಪ್ಪಾಳೆ. ಚೇತನ್ ಫಸ್ಟ್ ಗೇಮ್ ಅಲ್ಲಿ ಇವರಿಬ್ರು ಗೆದ್ದಿದ್ದು. ಎಲ್ಲ ಕ್ಲಾಪ್ಸ್ ಹೊಡಿರಿ ಇಬ್ರಿಗೆ. ನಮ್ಮ ಸಂಕಲ್ಪ ಫೌಂಡೇಶನ್, ನಮ್ಮ ಸಂಕಲ್ಪ ಫೌಂಡೇಶನ್. ಊರಿನ ಎಲ್ಲ ಹಿರಿಯರ, ಮಕ್ಕಳ, ದೊಡ್ಡವರ ಪ್ರೀತಿ ಪಾತ್ರರಾಗಿದ್ದಂತಹ ಮಂಜುಳಾ ಮೇಡಮ್ಮನವರ ಒಂದು ಹುಟ್ಟುಹಬ್ಬವನ್ನು ನಮ್ಮ ಶಾಲೆಯಲ್ಲಿ ಇಂದು ಅವರ ಮಕ್ಕಳು, ಅವರ ಸ್ನೇಹಿತರು, ಸಂಕಲ್ಪ ಸೇವಾ ಟ್ರಸ್ಟಿನ ಎಲ್ಲ ಸದಸ್ಯರು ಭಾಗವಹಿಸಿ ಇವತ್ತು ಮಕ್ಕಳಿಗೆ ಸುಮಾರು ಅದು ಬೆಲೆ ಕಟ್ಟಕ್ಕಾಗದಂತಹ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಅವರಿಗೆ, ಅವರ ಕುಟುಂಬಕ್ಕೆ, ಅವರ ಸ್ನೇಹಿತರಿಗೆ ಮರಿ ಮಂಜುಳಾ ಮೇಡಮ್ ದಯವಿಟ್ಟು ಮಗುವಿಲ್ಲ ಮೇಡಮ್, ಮಗು ಮಲಗಿದೆ ಸೇಮ್. ಇವತ್ತು ನಮ್ಮ ಗ್ರಾಮದ ಮಕ್ಕಳ ಭಾಗ್ಯ ಇವತ್ತು ಮಂಜುಳಾ ಮೇಡಮ್ ನಮ್ಮ ಊರಿಗೆ ಬಂದಿದ್ದಾರೆ. ಭಗವಂತ ಆ ಮಗುವಿಗೆ ಆಯುಷು, ಆರೋಗ್ಯ, ಸುಖ, ಶಾಂತಿ, ಐಶ್ವರ್ಯ ಎಲ್ಲ ಲಭಿಸಲಿ. ಅವ್ರ ಕುಟುಂಬಕ್ಕೆ ಇನ್ನೂ ಹೆಚ್ಚಿನ ಒಂದು ಅವ್ರ ತಾಯಿಯ ನೆನಪು ಇನ್ನೂ ಇದೆ, ಅವ್ರ ಆತ್ಮಸ್ಥೈರ್ಯ ಸಿಗಲಿ ಅಂತ ಹೇಳ್ತಾ ನಮ್ಮ ಗ್ರಾಮ ದೇವತೆ ಆದಂತಹ ಗಂಧಮ್ಮ ತಾಯಿಯಲ್ಲಿ ಮತ್ತು ಊರಿನ ಶಿವ ಅಲ್ಲ ಆ ದೇವರು, ಇಬ್ಬರು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಅವ್ರಿಗೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಮ್ಮ ಗ್ರಾಮದ ಪರವಾಗಿ, ಶಾಲೆಯ ಪರವಾಗಿ ಅವರು ಈ ನಮ್ಮ ಶಾಲೆಗೆ ಬಂದು ಮಕ್ಕಳಿಗೆ ಸುಮಾರು ಲಕ್ಷಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂತಹ ವಸ್ತುಗಳನ್ನು, ಬ್ಯಾಗು, ನೋಟ್ ಪುಸ್ತಕ, ಪೆನ್ನು, ಪೆನ್ಸಿಲ್ಲು, ರಬ್ಬರು, ಕೇಕು, ಸುಮಾರು ಬಾಳೆಹಣ್ಣು ಕೊಟ್ಟಿದ್ದಾರೆ. ಅವ್ರಿಗೆ ಇನ್ನೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ದಿನ ನಮ್ಮ ಗ್ರಾಮದ ಪರವಾಗಿ, ಶಾಲಾ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಅವರಿಗೂ ಮತ್ತು ಅವ್ರ ಕುಟುಂಬಕ್ಕೆ ಸಲ್ಲಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಭಾರತ್. ಏನು ಮಾಡೋದಕ್ಕಾಗೋದಿಲ್ಲ. ನನ್ನ ಜೊತೆಗೆ ಕೈ ಜೋಡಿಸಿದಂಥ ನಮ್ಮೆಲ್ಲ ಟೀಮ್ ಒಬ್ಬೊಬ್ಬರಿಗೇನೆ ಥ್ಯಾಂಕ್ ಯು ಹೇಳ್ಬಿಡೋಣ, ಓಕೆನಾ? ಫಸ್ಟ್ ತರುಣ್, ಧನುಷ್, ಏನವ್ರ ಹೆಸರು? ಧನುಷ್ ಥ್ಯಾಂಕ್ ಯು ಧನುಷ್ ಸರ್. ನಿಮ್ಮನ್ನ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿದಂತ ಬಾಹುಬಲಿ, ಥ್ಯಾಂಕ್ ಯು ಕಿರಣ್ ಸರ್. ಓಕೆ, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಹೇಳ್ಕೊಟ್ಟಂತ ವಿನೋಲಿ ಮೇಡಮ್, ಥ್ಯಾಂಕ್ ಯು ವಿನೋಲಿ ಮೇಡಮ್. ಇವರು ತುಂಬಾ ಚೆನ್ನಾಗಿ ನಿಮ್ಗೆ ವಾಚ್ ಕೊಟ್ಟಿದ್ದಾರೆ. ನಿಮ್ಮ ಟೈಮ್ ನಿಮ್ಗೆ ಒಳ್ಳೆ ಟೈಮ್ ಬರಲಿ ಅಂತ ಹೇಳಿ ವಾಚ್ ಕೊಟ್ಟಿದ್ದಾರೆ. ಸೊ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು ವೈಷ್ಣವಿ ಮೇಡಮ್. ಜೊತೆನಲ್ಲಿ ಇಲ್ಲಿದ್ದಾರೆ. ಥ್ಯಾಂಕ್ ಯು ಸ್ಮಿತಾ ಮೇಡಮ್. ಥ್ಯಾಂಕ್ ಯು ಸುಷ್ಮಾ ಮೇಡಮ್. ಥ್ಯಾಂಕ್ ಯು ಕಾರ್ತಿಕ್ ಸರ್. ಥ್ಯಾಂಕ್ ಯು ಜೂನಿಯರ್ ಮಂಜುಳಾ ಮೇಡಮ್. ಸೊ ನಿಮಗೂ ಎಲ್ಲರಿಗೂ ಥ್ಯಾಂಕ್ ಯು. ನಮಗೆ ಪ್ರೋಗ್ರಾಮ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಗಣೇಶ್ ಸರ್ಗೂ ಕೂಡ ಥ್ಯಾಂಕ್ ಯು ಗಣೇಶ್ ಸರ್. ಈ ದಿನ ಎಳಚಳ್ಳಿ, ಹೊಸಕೋಟೆ ತಾಲೂಕು ನಮ್ಮ ಗ್ರಾಮದಲ್ಲಿ ಸಂಕಲ್ಪ ಫೌಂಡೇಶನ್ ವತಿಯಿಂದ ಈ ಗ್ರಾಮದ ಶಾಲೆಯಲ್ಲಿ ಸುಮಾರು 25 ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ಲಾಸ್ಟ್ ಇಯರು ನಮ್ಮ ಮಂಜುಳಾ ಮೇಡಮ್ನವರು ತೀರ್ಕೊಂಡ್ರು. ಅವರ ಸ್ಮರಣಾರ್ಥ ಈ ದಿನ 20/8/25 ಅವರ ಹುಟ್ಟುಹಬ್ಬ. ಆ ಹುಟ್ಟುಹಬ್ಬದ ಪ್ರಯುಕ್ತ ಈ ಸಂಕಲ್ಪ ಟ್ರಸ್ಟ್ ವತಿಯಿಂದ ಆ ಮಕ್ಕಳಿಗೆ ಸಿಹಿ ಮತ್ತು ನೋಟ್ ಪುಸ್ತಕ, ಸ್ಟೇಷನರಿ, ಪ್ಯಾಡು ಮತ್ತು ಬ್ಯಾಗು ಅನ್ನನ್ನು ವಿತರಣೆ ಮಾಡಿದ್ದಾರೆ. ಆ ಒಂದು ತಂಡಕ್ಕೆ ಮತ್ತು ಮಂಜುಳಾ ಮೇಡಮ್ ಅವರು ಮಕ್ಕಳಿಗೆ ಎಲ್ಲರಿಗೂ ನಮ್ಮ ಗ್ರಾಮ ಮತ್ತು ಶಾಲೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ವಿ. ಆ ತಂಡ ನಮ್ಮ ಶಾಲೆಯಲ್ಲಿ ಒಂದು ದತ್ತು ತಗೋಬೇಕಂತ ಪ್ರಯತ್ನ ಪಟ್ಟಿದ್ದಾರೆ. ಅದಕ್ಕೆ ಇಲಾಖೆ ಅನುಮತಿಯನ್ನು ಪಡೆದು ಅವರಿಗೆ ಸಂಪೂರ್ಣ ಸಹಕಾರವನ್ನು ಕೊಡ್ತೀವಿ ಅಂತ ನಮ್ಮ ಗ್ರಾಮದ ಪರವಾಗಿ ಮತ್ತು ಶಾಲೆಯ ಪರವಾಗಿ SDMC ಪರವಾಗಿ ಅವರಿಗೆ ಭರವಸೆಯನ್ನು ಕೊಡ್ತಾ ಇದ್ವಿ. ನಮ್ಮ ಶಾಲೆಯನ್ನು ಇಡೀ ತಾಲೂಕಲ್ಲಿ ಒಂದು ಒಳ್ಳೆಯ ಶಾಲೆಯನ್ನಾಗಿ ಮಾಡಬೇಕಂತ ಈ ತಂಡ ಬಂದಿದ್ದಾರೆ. ಅವ್ರಿಗೆ ನಾವು ಸಂಪೂರ್ಣ ಸಹಕಾರ ಕೊಡ್ತೀವಿ. ನಮ್ಮ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಎಲ್ಲರೂ ಕಡು ಬಡತನದಲ್ಲಿರ್ತಕ್ಕಂಥ ಮಕ್ಕಳು, ಅವರಿಗೆ ಒಂದು ಡಿಜಿಟಲ್ ಕ್ಲಾಸನ್ನು ಕೊಡಬೇಕಂತ ನಮ್ಮ ಆಸೆ ಇದೆ. ಅದಕ್ಕೆ ಒಂದು TV ಆಗಲಿ, ಒಂದು ಪ್ರೊಜೆಕ್ಟರ್ ಆಗಲಿ ಆ ತಂಡ ಕೊಟ್ಟರೆ ಅನುಕೂಲ. ಮತ್ತು ಆಟ ಆಡೋಕ್ಕೆ ನಮ್ಮ ಇಲಾಖೆಯಿಂದ ಯಾವುದೇ ರೀತಿಯ ಆಟದ ಸಾಮಗ್ರಿ ಕೊಡಲ್ಲ. ಆ ಆಟದ ಸಾಮಗ್ರಿಗಳನ್ನು
ಒದಗಿಸ್ಕೊಟ್ರೆ ಆ ತಂಡಕ್ಕೆ ಧನ್ಯವಾದ ಅರ್ಪಿಸ್ತೀವಿ. ಮತ್ತು ಒಂದು ಲೈಬ್ರರಿ ಮಾಡಬೇಕಂತ ಒಂದು ಆಸೆ ಇದೆ. ನಮ್ಮ ಮಂಜುಳಾ ಮೇಡಮ್ನವ್ರ ನೆನಪಿಗಾಗಿ ಒಂದು ರೂಮ್ ಖಾಲಿ ಇದೆ. ಆ ಲೈಬ್ರರಿ ಬೇಕಾದಂತಹ ಒಂದು ಪುಸ್ತಕಗಳನ್ನು, ಮಕ್ಕಳಿಗೆ ಬೇಕಾದಂಥ ಪುಸ್ತಕಗಳನ್ನು ಆ ಒಂದು ಸಂಸ್ಥೆ ಕೊಟ್ಟರೆ ನಮ್ಮ ಶಾಲೆಗೆ ಅನುಕೂಲ ಆಗುತ್ತೆ. ಮಕ್ಕಳಿಗೆ ನೋಟ್ ಪುಸ್ತಕ, ಪೆನ್ನು, ಪ್ಯಾಡ್ ತಗೊಳ್ಳೋಕ್ಕೆ ತುಂಬ ಕಷ್ಟ ಇದೆ. ಎಲ್ಲ ಬಡ ಮಕ್ಕಳು, ಅವರಿಗೆ ಪ್ರತಿ ವರ್ಷವೂ ಶಾಲಾ ಪ್ರಾರಂಭದಲ್ಲಿ ಆ ನೋಟ್ ಪುಸ್ತಕ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ. ಮತ್ತು ಸಮವಸ್ತ್ರ ಇಲಾಖೆಯಿಂದ ಕೊಡ್ತಕ್ಕಂಥ ಸಮವಸ್ತ್ರ ಬೇಗನೆ ಹರಿದೋಗುತ್ತೆ. ಅದಕ್ಕೆ ಖಾಸಗಿ ಶಾಲೆಯಲ್ಲಿ ಕೊಟ್ಟಂಥ ಸಮವಸ್ತ್ರವನ್ನು ಆ ಸಂಸ್ಥೆಯವರು ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ. ಮತ್ತು ಮೂಲಭೂತ ಸೌಕರ್ಯಗಳೆಲ್ಲ ಚೆನ್ನಾಗಿದೆ, ಆದರೆ ಮಕ್ಕಳಿಗೆ ಮುಖ್ಯವಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಕೆಲವು ಸೌಲಭ್ಯಗಳನ್ನು ಒದಗಿಸಿಕೊಟ್ರೆ ಅವರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ನಮ್ಮ ಶಾಲೆಯ ಪರವಾಗಿ ಈ ದಿನ ಮಕ್ಕಳ ಜೊತೆ ಆ ಎಲ್ಲ ಸಂಸ್ಥೆಯ ಅವರು ಬೆರೆತು ಒಳ್ಳೆಯ ಮಕ್ಕಳಿಗೆ ಮನರಂಜನೆ ನೀಡಿದ್ದಾರೆ. ಇದು ಒಂದು ಉತ್ತಮ ಕಾರ್ಯಕ್ರಮ. ಆ ಸಂಸ್ಥೆ ಇದೇ ರೀತಿಯಾಗಿ ಬೆಳೆಯಲಿ, ಉತ್ತುಂಗಕ್ಕೆ ಹೋಗಲಿ, ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಲಿ ಅಂತ ನಮ್ಮ ಶಾಲೆಯ ಪರವಾಗಿ ಮತ್ತು ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.